ಆ ಆತ್ಮೀಯ ಎಲ್ಲ ಕಾರ್ಮಿಕರ ಬಂಧುಗಳೇ ಹಾಗೂ ಕಾರ್ಮಿಕ ಕಲ್ಯಾಣ ಮಂಡಳಿಯ ಎಲ್ಲ ನಿರೀಕ್ಷಕರಿಗೆ ಈ ಸಂದೇಶದ ಮೂಲಕ ತಿಳಿಸುವುದೇನೆಂದರೆ, ಹುಬ್ಳಿ ಅಂದರೆ ಧಾರವಾಡ ALC ವಾರು ಎಲ್ಲ ಸಂಘಗಳ ಅಧ್ಯಕ್ಷರು ಸೇರಿ ಇಂದು ಕಾರ್ಮಿಕರ ಭವನ, ಹುಬ್ಳಿಯಲ್ಲಿರುವ ಕಾರ್ಮಿಕರ ಭವನ ALC ಅವರ ಹತ್ರ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರಿಗೆ ಆಗ್ತಾ ಇರುವ ಸಮಸ್ಯೆ, ಧೋರಣೆ ಹಾಗೂ ಇನ್ನಿತರೆ ಕುಂದುಕೊರತೆಗಳ ಬಗ್ಗೆ ಮಾನ್ಯ ಕಾರ್ಮಿಕರ ALC ಅವರ ಹತ್ರ ನಾವೆಲ್ಲ ಸಂಘದ ಮುಖಂಡರು ಸೇರಿ ಅವರ ಹತ್ರ ಚರ್ಚೆ ಮಾಡಲು ಬಂದಿದ್ವಿ. ಈ ಹಿಂದೆ ಕೂಡ ಸರ್ ತಮ್ಮ ನೇತೃತ್ವದಲ್ಲಿ ಸಭೆ ಮಾಡ್ಬೇಕಂತೇಳಿ ಹಲವು ಬಾರಿ ಕೂಡ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಆದ್ರೆ ಮಾನ್ಯ ಸಹಾಯಕ ಕಾರ್ಮಿಕರು ಬ್ಯುಸಿ ಇರೋದ್ರಿಂದ ಅಥವಾ ಬೇರೆ ಬೇರೆ ಕಾರ್ಯದಲ್ಲಿ ತೊಡಗಿರೋದ್ರಿಂದ ಅವರಿಗೆ ಸಮಯ ಸಿಕ್ಕಿರಲಿಲ್ಲಂತೆ. ಹಾಗಾಗಿ ಇಂದು ನಾವೇ ಎಲ್ಲ ಸಂಘದ ಮುಖಂಡರು ಅವ್ರ ಜೊತೆ ಚರ್ಚೆ ಮಾಡ್ಬೇಕಂತೇಳಿ ಬಂದಾಗ ಕೆಲವು ವಿಷಯಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಒಳ್ಳೆ ಸ್ಪಂದನೆಯನ್ನು ಕೊಟ್ರು. ಹಾಗಾಗಿ ಮಾನ್ಯ ಕಾರ್ಮಿಕ ಸಹಾಯ ಆಯುಕ್ತರು ಇದೇ ದಿನಾಂಕ 6/8/2026 ಎಲ್ಲ ಧಾರವಾಡ ಜಿಲ್ಲೆಯಲ್ಲಿರುವ ಎಲ್ಲಾ ಕಾರ್ಮಿಕರ ಸಂಘದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತೇವೆ. ಸಭೆಯಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಟೆಂಡರ್ ಕೊಟ್ಟಿರುವಂತ ಕಾರ್ಮಿಕರ ಸೇವಾ ಕೇಂದ್ರ KSK ಅಂತೇಳಿ ಅವರನ್ನು ಸಹ ಈ ಒಂದು ಸಭೆಯಲ್ಲಿ ಕರಿತೇವೆ. ಕಾರ್ಮಿಕ ನಿರೀಕ್ಷಕರನ್ನು ಕರಿತೇವೆ, ಕಾರ್ಮಿಕರ ಅಧಿಕಾರಿಗಳನ್ನ ಕರಿತೇವೆ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಆ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೇವೆ ಅಂತೇಳಿ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಹಾಗಾಗಿ ನಾವು ಈ ಸಂದೇಶದ ಮೂಲಕ ತಿಳಿಸುವುದೇನೆಂದ್ರೆ, ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಈ KSK ಅನ್ನೋ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದು ನೈಜ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಅವರು KSK ಅನ್ನೋ ಕಾರ್ಮಿಕ ಸೇವಾ ಕೇಂದ್ರದವರು ಕಾರ್ಮಿಕರ ಸ್ಥಳದಲ್ಲಿ ಹೋಗಿ ವೆರಿಫಿಕೇಶನ್ ಮಾಡೋದಿಲ್ಲ, ಅಂದ್ರೆ ಪರಿಶೀಲನೆ ಮಾಡೋದಿಲ್ಲ. ಹಾಗಾಗಿ ಅಂತ ಒಂದು KSK ಅನ್ನೋ ಒಂದು ಹೊಸ ಯೋಜನೆಯನ್ನ ರದ್ದು ಮಾಡಬೇಕು. ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಅಧಿಕಾರಿಗಳನ್ನ ಸ್ಥಳದಲ್ಲಿ ವೆರಿಫಿಕೇಶನ್ ಮಾಡೋಕೆ ಹಚ್ಚಬೇಕಂತೇಳಿ ನಾವು ಈ ಹಿಂದೆ ಕೂಡ ಮನವಿ ಕೂಡ ಮಾಡಿದ್ದೇವೆ. ಇದೇ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ KSK ಅನ್ನೋದನ್ನ ರದ್ದು ಮಾಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಸಂಘಟನೆಗಳು ಸೇರಿ ಬೆಂಗಳೂರಿನಲ್ಲಿರುವಂತ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಚಲೋ ಅಂತೇಳಿ ಒಂದು ಹೋರಾಟ ಹಮ್ಮಿಕೊಳ್ಳುವಂತ ದಿನಗಳು ಮಾಡಬೇಡಿ ಅಂತೇಳಿ ಮಾನ್ಯ ಸಹಾಯಕರಲ್ಲಿ ನಾವು ವಿನಂತಿಸಿಕೊಂಡಾಗ, KSK ಅಂದಲ್ಲಿ ಏನ್ ಸಮಸ್ಯೆ ನಡೆದಿದೆ ತಾವೆಲ್ಲರೂ ಸಭೆಯಲ್ಲಿ ವಿಸ್ತಾರವಾಗಿ ತಿಳಿಸಿ ಅಂತೇಳಿ ನಮ್ಮನ್ನು ಸ್ಪಂದನೆ ನೀಡಿದ್ದಾರೆ. ಹಾಗಾಗಿ ದಿನಾಂಕ 6ರಂದು ಸಭೆಯನ್ನ ಏರ್ಪಾಟು ಮಾಡಿದಂತ ಮಾನ್ಯ ಕಾರ್ಮಿಕ ಸಹಾಯ ಆಯುಕ್ತರಿಗೆ ನಮ್ಮೆಲ್ಲ ಸಂಘದ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೇವೆ. ಧನ್ಯವಾದಗಳು. ನಮಸ್ತೆ. ನಮ್ಮ ಹೆಸರು ವಾಸು ಲಮಾಣಿ ಅಂತೇಳಿ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ರಾಜ್ಯ ಉಪಾಧ್ಯಕ್ಷರು. ಇಲ್ಲಿ ಕೆಲವೊಂದಿಷ್ಟು ವಿಷಯಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಏನು ಈ ಸ್ಮಾರ್ಟ್ ಕಾರ್ಡ್ ಬಂದಿದೆ, ಆ ಸ್ಮಾರ್ಟ್ ಕಾರ್ಡ್ ಕೊಡುವಾಗ ಸೇವಾ ಕೇಂದ್ರದವರು 100 ರೂಪಾಯಿನೋ 50 ರೂಪಾಯಿನೋ ಇಸ್ಕೊಳ್ತಾ ಇದ್ದಾರೆ ಅಂತ. ಬಟ್ ಈ ಸಮಸ್ಯೆ ಆ ಸಂಬಂಧಪಟ್ಟ ಸೇವಾ ಕೇಂದ್ರದ ಅಧಿಕಾರಿಗಳಿಗೆ ಗೊತ್ತು. ಯಾಕಂದ್ರೆ ಇದು ಯಾವುದೇ ರೀತಿ ಇದು ಗೊತ್ತಿಲ್ಲ ಸರ್. ನಾವು ಕಾರ್ಮಿಕರು ಕೆಲವೊಂದಿಷ್ಟು ಹೇಳ್ತಾ ಇದ್ರು, ಈಗೆಲ್ಲ ಕೇಳ್ತಾ ಇದ್ದಾರೆ ಅಂತ. ಇಲ್ಲ, ನಾವು ಹೇಳಿದ್ದೀವಿ ಯಾವುದೇ ಕಾರ್ಮಿಕರಿಗೆ ನೀವು ಯಾರಿಗೂ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಫ್ರೀಯಾಗಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ. ಬಟ್ ನೀವು ಯಾರಿಗೂ 50 ರೂಪಾಯಿ 100 ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನಾವು ಕಾರ್ಮಿಕರಿಗೆ ಹೇಳ್ತಾ ಇದ್ದೀವಿ. ಬಟ್ ಅವ್ರಿಗೆ ಯಾವ ಕಾರಣಕ್ಕೂ ಸೇವಾ ಕೇಂದ್ರದವರು ತಗೊಳ್ತಾ ಇದ್ದಾರೆ ಅದನ್ನು ನಾವು ಎಲ್ಲರೂ ಸೇರಿ ನಾವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತೇವೆ ಮುಂದಿನ ದಿನಗಳಲ್ಲಿ. ಕಾರ್ಡ್ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡ ಮನೆಯಲ್ಲಿ ಕರೆದು ಕೊಡಾಕ್ ಬಂದಾರ. ಅದಕ್ಕೆ ಯಾರು ಇವ್ರ ಗಮನಕ್ಕೆ ಯಾರು ಬಂದಿಲ್ಲ ಸರ್. ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿಲ್ಲ ಸರ್ ಇನ್ನುವರೆಗೂ. ಮುಂದಿನ ನಾವು ಸಭೆಯನ್ನ ಕರಿಬೇಕು ಅಂತ ನಾವು ಆಯುಕ್ತರಿಗೆ ನಾವು ಇವತ್ತು ಮನವಿ ಮಾಡ್ಕೊಂಡಿದ್ದೀವಿ. ಅವರು ನಮಗೆ ಸ್ಪಂದನೆ ಮಾಡಿದ್ದಾರೆ. ಅವರು 6ನೇ ತಾರೀಕಿಗೆ ಸಭೆಯನ್ನ ಕರಿತೀನಿ. ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಬರಬೇಕು. ಅವ್ರಿಗೆ ಏನೋ ಕಂಪ್ಲೇಂಟ್ಸ್ ಇದ್ರು ಅವರ ಸಮಕ್ಷಮನ ನೀವು ಹೇಳಬೇಕು. ನಾವು ಅವ್ರ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಅಂಥವ್ರ ವಿರುದ್ಧ ನಾವು ಅವ್ರಿಗೆ ಕೆಲಸದಿಂದ ತೆಗೆಯುವಂತ ಕೆಲಸವನ್ನು ಮಾಡ್ತೀವಿ ಅಂತ ನಮ್ಗೆ ಆಯುಕ್ತರು ಹೇಳಿದ್ದಾರೆ. ಅದಕ್ಕೋಸ್ಕರ ಆಯುಕ್ತರಿಗೆ ನಾವು ಇವತ್ತು ಏನು ಸ್ಪಂದನೆ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದವನ್ನು ಹೇಳ್ತೇನೆ. ಮಾನ್ಯ CO ಸಾಹೇಬರಿಗೆ ನಾವು ಈ ಸಭೆಯ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಸರ್, ದಯವಿಟ್ಟು ಈ ಸೇವಾ ಕೇಂದ್ರವನ್ನು ದಯವಿಟ್ಟು ಇದನ್ನು ಬಂದ್ ಮಾಡಿ. ಈ ಸೇವಾ ಕೇಂದ್ರ ನಮಗೆ ಅವಶ್ಯಕತೆ ಇಲ್ಲ ಸರ್. ಇದೇ ಏನು DOಗಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೊಬ್ಬ DOಗಳನ್ನು ನೀವು ನೇಮಕ ಮಾಡಿ ಅವ್ರಿಗೆ ಪೇಮೆಂಟನ್ನು ಇನ್ನೂ ಒಂದು 5,000 ಹೆಚ್ಚಿಗೆ ಕೊಡಿ. ಅವರು ನಿಜವಾದ ಕಾರ್ಮಿಕರಿಗೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ. ಬಟ್ ಈ ಸೇವಾ ಕೇಂದ್ರದವರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ದಯವಿಟ್ಟು ನಾವು ಇನ್ನೊಂದ್ಸರಿ ನಾವು ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರ ಏನು ಅವರ ಪರವಾಗಿ ನಾವು ವಿನಂತಿ ಮಾಡ್ಕೊಂತೀವಿ. ಈ ಸೇವಾ ಕೇಂದ್ರವನ್ನು ಬಂದ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ನಮ್ಮ ಹೆಸರು ಮುಸ್ತಾಕ್ ನದಾಫ್ ಅಂತ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಕಾರ್ಯದರ್ಶಿ.